ಸ್ನೇಹಿತರೆ, ನೀವು ಎಲ್ಲಾದರೂ ಸ್ಕ್ಯಾನಿಂಗ್ ಹೋದಾಗ ನೀವು ಯಾವ್ದು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೋಡಿ, ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಂದ್ಬಿಟ್ಟು ಬೇರೆ ಯಾವ ತರ ಸ್ಕ್ಯಾನಿಂಗ್ ಅಲ್ಲ. ಅಂದ್ರೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್. ಯಾವ್ದು? ನಂಬರ್ 1, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ತಿದ್ದೀರಾ ಅಂತಂದ್ರೆ ಡಾಕ್ಟರ್ ಬರ್ಕೊಟ್ಟಿರ್ತಾರೆ ಈ ಸ್ಕ್ಯಾನ್ ಮಾಡಿಸಿ ಅಂತ, ಅಂಡ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್. ಸೊ ಅವ್ರು ಬರ್ಕೊಟ್ಟಿರುವಂತಹ ಪ್ರಿಸ್ಕ್ರಿಪ್ಷನ್ ಬೇಕು. ನಂಬರ್ 2, ನಿಮ್ದು ID ಅಂಡ್ ಅಡ್ರೆಸ್ ಪ್ರೂಫ್, ಲೈಕ್ ಆಧಾರ್ ಇರ್ಬೋದು, ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಇನ್ನು ಯಾವ್ದಾದ್ರು ಆಯ್ತು. ಗವರ್ಮೆಂಟ್ ಯಾವ್ದು ಇಶ್ಯೂ ಮಾಡಿರ್ತಾರೆ ಅದು ಅಡ್ರೆಸ್ ಅಂಡ್ ID ಪ್ರೂಫ್. ಪ್ಲಸ್ ನೀವು ಏನಾದ್ರು ಹಳೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸ್ ಮಾಡಿದ್ರೆ ಅದನ್ನ ತಗೊಂಡ್ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ವಿತೌಟ್ ಎನಿ ಪ್ರಾಬ್ಲಮ್ ಸ್ಕ್ಯಾನ್ ಪ್ರೊಸೀಜರ್ ಮುಗ್ದೋಗುತ್ತೆ. ಇನ್ ಕೆಲವರು ನಮ್ ಸ್ಕ್ಯಾನಿಂಗ್ ಬರುವಂತವ್ರು ಆರ್ಗ್ಯೂ ಮಾಡ್ತಾರೆ, ಏನ್ರಿ ಆ ಅಡ್ರೆಸ್ ಪ್ರೂಫ್ ಯಾಕೆ ಕೊಡ್ಬೇಕು, ಈ ಅಡ್ರೆಸ್ ಪ್ರೂಫ್ ಏನು ಕೊಡ್ಬೋದು ಹಾಗೆ. ನೋಡಿ, ಇವೆಲ್ಲ ಗವರ್ಮೆಂಟ್ ಮಾಡಿರುವಂತ ರೂಲ್ಸ್, ನಾವು ಮಾಡಿರುವಂತಲ್ಲ. ಅಂಡ್ ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಸರ್ಕಾರದವ್ರು ಏನೇ ಮಾಡಿದ್ರು ನಾವು ಅದನ್ನ ಫಾಲೋ ಮಾಡೋದು ನಮ್ ಡ್ಯೂಟಿ ಆಗುತ್ತೆ. ಹಾಗಾಗಿ ಇದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನ ತಗೊಂಡ್ ಬನ್ನಿ, ಆರಾಮಾಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಹ್ಯಾಪಿ ಆಗಿ ಹೋಗ್ಬೋದಲ್ವಾ. ಸೊ ಹಾಗಾಗಿ ಈ ಮೆಥಡ್ ನ ಫಾಲೋ ಮಾಡಿ, ಅಂಡ್ ನಮಗೂ ಸಹ ನೀಟ್ ಆಗಿ ನಿಮ್ಗೆ ಸ್ಕ್ಯಾನಿಂಗ್ ಮಾಡಿ ನಿಮ್ಗೆ ಆ ಇನ್ಫಾರ್ಮೇಶನ್ ಏನ್ ಕೊಡೋದಿರುತ್ತೆ ಅದು ಕೊಡೋಕೆ ನಮ್ಗೆ ಹೆಲ್ಪ್ ಮಾಡಿ.